ಫಲಿತಾಂಶ ಬಂದಿದೆ. ಮುಂದೇನು ಓದಬೇಕು, ಯಾವ ಕೋರ್ಸ್ ತಗೋಬೇಕು, ಯಾವ ಕಾಲೇಜ್ ಬೆಸ್ಟ್, ವಿದ್ಯಾರ್ಥಿಗಳು ಪೋಷಕರಿಗೆ ಈ ಒಂದು ಪ್ರಶ್ನೆ, 10 ಪ್ರಶ್ನೆಗಳು ತಲೆಯಲ್ಲಿರುತ್ತೆ. ಆ ಎಲ್ಲದಕ್ಕೂ ಕೂಡ ಪರಿಹಾರ ಪಬ್ಲಿಕ್ ಟಿವಿಯ ವಿದ್ಯಾಪೀಠ ಎಜುಕೇಷನ್ ಎಕ್ಸ್ಪೋನಲ್ಲಿ ನಿಮಗೆ ಸಿಗುತ್ತೆ. ಇದೇ ಶನಿವಾರ ಹಾಗೂ ಭಾನುವಾರ 2 ದಿನದ ಎಕ್ಸ್ಪೋ ಇದು. ಶೈಕ್ಷಣಿಕ ಮೇಳದಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಉಚಿತ ಪ್ರವೇಶ. ಇನ್ನು ಅತಿದೊಡ್ಡ ಶೈಕ್ಷಣಿಕ ಮೇಳದಲ್ಲಿ 120ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗುತ್ತವೆ. ಅರಮನೆ ಮೈದಾನದಲ್ಲಿ ಭರದಿನ ಸಿದ್ಧತೆಗಳಿಗಾಗಲೇ ಸಾಗಿದೆ. ಶಿಕ್ಷಣ ತಜ್ಞರು, ಕೌನ್ಸಿಲರ್ಗಳು ಎಲ್ಲರೂ ಕೂಡ ಇರ್ತಾರೆ. ವಿದ್ಯಾರ್ಥಿಗಳ ಪ್ರತಿ ಪ್ರಶ್ನೆಗೂ ಕೂಡ ಎಕ್ಸ್ಪರ್ಟ್ಗಳಿಂದ ಉತ್ತಮ ಉತ್ತರವನ್ನು ನಿರೀಕ್ಷೆ ಮಾಡಬಹುದು. ಪದವಿ, ಸ್ನಾತಕೋತ್ತರ ಪದವಿ, ಕಾಮಿಡ್-ಕೆ ಹೀಗೆ ವೃತ್ತಿಪರ ಕೋರ್ಸ್ಗಳ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಹೊಸ ಕೋರ್ಸ್ಗಳ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ. ಇನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡ ವಿದ್ಯಾರ್ಥಿಗಳು ಲಕ್ಕಿ ಡಿಪ್ ಮೂಲಕ ಲ್ಯಾಪ್ಟಾಪ್, ಬೈಸಿಕಲ್ ತಮ್ಮದಾಗಿಸಿಕೊಳ್ಳಬಹುದು. ಇದರ ಜೊತೆಗೆ ವಿದ್ಯಾರ್ಥಿಗಳು 30 ಸೆಕೆಂಡ್ಗಳ ಕಾಲ ಅವರ ಪ್ರತಿಭೆಯನ್ನು ತೋರಿಸುವ ಮೂಲಕವಾಗಿ ಉಡುಗೊರೆಯನ್ನು ಪಡ್ಕೊಳ್ಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವರ್ಷ ಪಬ್ಲಿಕ್ ಟಿವಿ ಆಯೋಜಿಸುತ್ತಿರುವ ವಿದ್ಯಾಪೀಠ 8ನೇ ಆವೃತ್ತಿ ಸರಿಸುಮಾರು 120ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳು ಬಂದು ಭಾಗವಹಿಸಿದ್ದಾರೆ. ಎಲ್ಲ ತಂದೆ ತಾಯಿಗಳು ಹಾಗೂ ಮಕ್ಕಳು ಬಂದು ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುತ್ತಿರುವ ಈ ವಿದ್ಯಾಪೀಠದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ. ಎಂಟ್ರಿ ಫ್ರೀ. ನೀವೆಲ್ಲ ಇಲ್ಲಿ ಬಂದರೆ ನಿಮಗೆ ಅನೇಕ ಬಹುಮಾನಗಳು ಸಿಗುತ್ತೆ. ಆನ್ ಸ್ಪಾಟ್ ಲಕ್ಕಿ ಡಿಪ್ ಪ್ರೋಗ್ರಾಮ್ ಇದೆ. ಯಾರು ಆ ಮಗು ಲಕ್ಕಿ ಡಿಪ್ನಲ್ಲಿ ಗೆಲ್ಲುತ್ತೆ, ಆ ಮಗುಗೆ ಆನ್ ಸ್ಪಾಟಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ. ಅದಲ್ದಿರ ಪ್ರತಿ 1 ಗಂಟೆಗೆ ಲಕ್ಕಿ ಡಿಪ್ ಮುಖಾಂತರ ಒಂದೊಂದು ಬೈಸಿಕಲ್ ಫ್ರೀಯಾಗಿ ಸಿಗುತ್ತೆ. ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೋಬೇಕು. ಪಬ್ಲಿಕ್ ಟಿವಿ ಅವರು ಆರ್ಗನೈಸ್ ಮಾಡ್ತಾ ಇರೋ ವಿದ್ಯಾಪೀಠ ಇದೇ ವೀಕೆಂಡ್ ಅಂದ್ರೆ ಏಪ್ರಿಲ್ 26th and 27th ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ನಡೀತಾ ಇದೆ. ಇಲ್ಲಿ 120ಕ್ಕೂ ಹೆಚ್ಚು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಆಮೇಲೆ ಎಜುಕೇಶನಲಿಸ್ಟ್ ಇರ್ತಾರೆ, ಕೌನ್ಸಿಲರ್ಸ್ ಇರ್ತಾರೆ. ನೆಕ್ಸ್ಟ್ ಹ್ಯಾಪನಿಂಗ್ ಕರಿಯರ್ ಚಾಯ್ಸ್ ಯಾವುದು ಅಂತ ಗೊತ್ತಾಗುತ್ತೆ. ನಿಮ್ಮ ಪ್ರತಿ ಪ್ರಶ್ನೆಗೂ ಇಲ್ಲಿ ಉತ್ತರ ಸಿಗುತ್ತೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಆಕೆಯನ್ನು ಇಡಿ ಬಂಧಿಸಿದೆ. 2 ಕಡೆ ದಾಳಿ ಮಾಡಿದ್ರು. ಡ್ಯಾಶ್ ಇವತ್ತು ಬಳಸಿದ್ದಾರೆ. ವಾರಾಹಿ ಜ್ಯುವೆಲರ್ಸ್ ಅದಕ್ಕೂ ಕೋಟಿ ವಂಚನೆ ಆಗಿದೆ ಅಂತ ಆರೋಪ. ವಿನಯ್ ಕುಲಕರ್ಣಿ ಮನೆ ಮೇಲೆ ಕೂಡ ಇಡಿ ದಾಳಿ ಮಾಡಿದೆ. ಅದೇನೋ ಪರಿಶೀಲನೆ ಮಾಡಿದ್ದಾರೆ. ಅವ್ರ ಹೆಸರೇನೋ ಇದ್ರ ಜೊತೆ ತೆಗೆಲಾಕೊಂಡಿರೋದು ಏನೋ ಆಗಿದೆ. ಅದು ಇಟ್ಸ್ ಆಲ್ ರೈಟ್. ಆರೋಪ ಮಾಡಿದ್ದಾರೆ ಶಿಲ್ಪಾ ಗೌಡ ವಂಚನೆ ಆರೋಪ ಮಾಡಿದರು. ಅವ್ರ ಮನೆಗೂ ರೈಡ್ ಮಾಡಿದ್ದಾರೆ. ಇನ್ನೊಂದು ಕಡೆ ನಿವೃತ್ತ DGP ಓಂ ಪ್ರಕಾಶ್ ಹತ್ಯೆ ಪ್ರಕರಣದ ಸಂಬಂಧ ಅವರ ಪತ್ನಿ ಆರೋಪಿಯವರ ಪತ್ನಿ ಪಲ್ಲವಿಯನ್ನು CCB ಪೊಲೀಸರು ಕಸ್ಟಡಿಗೆ ತಗೊಂಡು ವಿಚಾರಣೆ ಮುಂದುವರಿಸಿದ್ದಾರೆ. ಮುತ್ತಪ್ಪರೈ ಪುತ್ರನ ಪ್ರಕರಣದಲ್ಲಿ ಅವರ ಗನ್ಮ್ಯಾನನ್ನೇ ಬಂಧಿಸಲಾಗಿದ್ದಾರೆ. ಆದರೆ ಅವ್ರ ಮೇಲೆ ಅನುಮಾನ ಬಂದಿದೆ ಅಂತ ಹೇಳ್ತಿದ್ದಾರೆ. ನಮಗೆ ಕೆಟ್ಟ ಹೆಸರು ತರೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ FIR ಅಲ್ಲಿ ಹೆಸರಾಕಿದ್ದಲ್ಲ, ಯಾರ್ಯಾರದ್ದೋ ಬಾಯಿಗೆ ಬಂದಂಗೆಲ್ಲ. ಅದಕ್ಕೆ ಅವರೆಲ್ಲ ಹೇಳ್ದಂಗಿದೆ. ಇನ್ನೂ ಒಂದು ಸ್ವಲ್ಪ ದಿನ ಪೀಸ್ಫುಲ್ಲಾಗಿ ಕಾಯಿರಿ. ಅದೇ ಆಗಿದ್ದರೆ ರಿವರ್ಸ್ ಕಂಪ್ಲೇಂಟ್ ಕೊಟ್ಟು ನಕಲಿ ದೂರನ್ನು ದಾಖಲು ಮಾಡಿದ ವ್ಯಕ್ತಿಗೆ ಶಿಕ್ಷೆ ಕೊಡಿಸ್ಬೋದು. ಎಸ್, ಬಸ್ ನಿಲ್ಲಿಸದಿದ್ದಕ್ಕೆ ಡ್ರೈವರ್, ಕಂಡಕ್ಟರ್ನ ಮೇಲೆ ಹಲ್ಲೆ ನಡೆಸಿರುವಂತಹ ಮುಸ್ಲಿಂ ಯುವಕರ ಪುಂಡಾಟಿಕೆ ಇದು ಶ್ರೀರಂಗಪಟ್ಟಣದ ಗಂಜಾಂ ರಸ್ತೆಯಲ್ಲಿ ಆಯಿತು. ಮುಸ್ಲಿಂ ಕುಟುಂಬ ಮೈಸೂರಿಗೆ ಹೋಗಬೇಕಿತ್ತಂತೆ ಬೇರೆ ಬಸ್ ಹತ್ಬಿಟ್ಟಿದ್ದಾರೆ. ಮಾರ್ಗ ಮಧ್ಯದಲ್ಲಿ ನಿಲ್ಲಿಸಿ ಅಂತ ಕೇಳಿದ್ದಾರೆ. ಕಂಡಕ್ಟರ್ ಅದಕ್ಕೆ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸ್ತೀವಿ ಅಂದಿದ್ದಾರೆ. ಅಷ್ಟಕ್ಕೆ ಜಗಳ ಆಡಿದ್ದಾರೆ. ಆಗ ಒಂದಷ್ಟು ಮುಸ್ಲಿಂ ಯುವಕರು ಬಂದು ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ನಂತರ ಸ್ಥಳೀಯರ ಒಂದು ಸಹಕಾರದೊಂದಿಗೆ ಶ್ರೀರಂಗಪಟ್ಟಣ ಟೌನ್ ಪೊಲೀಸರಿಗೆ ಇವರನ್ನೆಲ್ಲರನ್ನು ಒಪ್ಪಿಸಲಾಯಿತು. ಇತ್ತ ಮಂಗಳೂರಿನಲ್ಲಿ KSRTC ಬಸ್ನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಕಂಡಕ್ಟರ್ ಪ್ರದೀಪ್ ಎಂಬಾತನನ್ನ ಕೊಣಜೆ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಏನಾದ್ರು ಆಯಿತು ಅಂದ ತಕ್ಷಣ ಗುಂಪು ಕಟ್ಕೊಂಡು ಹೊಡೆಯೋದು, ಬೆಂಕಿ ಹಾಕೋದು, ಕಲ್ಲು ಹಾಕೋದು, ಈ ಮನಸ್ಥಿತಿ ಯಾಕೆ ಬಂತು? ನಾನು 30 ವರ್ಷದಿಂದ ಕ್ರೈಮ್ ಕವರ್ ಮಾಡಿದಾಗ ಇತ್ತು ಕೆಲವೆಲ್ಲ, ಬಟ್ ಈ ಪ್ರಮಾಣಕ್ಕಿರಲಿಲ್ಲ. ಏನಪ್ಪ ಇದು ಆಶ್ಚರ್ಯ. ಎಸ್.